ಬ್ರೋ ಫ್ರೆಂಡ್ಶಿಪ್ ಅಲ್ಲಿ ಏನೇ ಜಗಳ ಇರ್ಲಿ ಎದುರುಗಡೆ ಕುತ್ಕೊಂಡು ಮಾತಾಡೋಣ. ಈ ಸೋಷಿಯಲ್ ಮೀಡಿಯಾನೇ ಆಗ್ಲಿ ಕಾಲಲ್ಲೇ ಆಗ್ಲಿ ಅದಕ್ಕೆ ಅಲ್ವಲ್ಲ ರೇನ್ಸ್ ನಾನು ಅವನು ಮಾತಾಡ್ಕೊಂಡು ಬಂದಿರೋದು, ಡೈರೆಕ್ಟ್ ಆಗಿ ಕ್ಲಿಯರ್ ಮಾಡ್ಕೊಳ್ಳೋಣ. ಈ ವಿಷಯ ನಾವಾಗ್ಲೇ ಹೋದ ವರ್ಷನೇ ಮಾತಾಡಿ ಕ್ಲಿಯರ್ ಮಾಡ್ಕೊಂಡಿದೀವಿ ಬ್ರದರ್. ಈ ಟೈಮ್ ಅಲ್ಲಿ ಈ ಸಿಚುಯೇಷನ್ ಬೇಕಾಗಿರ್ಲಿಲ್ಲ ಅನ್ಸಲ್ಲ. ಅಲ್ಲ ಪ್ರೀತು, ನಾನ್ ಫೋನ್ ಮಾಡಿದೆ ಅಂತ ಊರೂರೆಲ್ಲ ಅಬ್ರಿಸ್ತವ್ನು. ಯಾಕೆ ನಿನ್ಗೆ ಗೊತ್ತಿಲ್ವಾ ಸತ್ಯ ಯಾರು ಫೋನ್ ಮಾಡಿದ್ದು ಅಂತ? ನೋಡ್ಬ್ರಾ, ನನಗೆ ರಾಲೆನ್ಸ್ ಮೇಲೆ ಆಗ್ಲಿ ಇಲ್ಲ ಬ್ಲಡ್ ಲೈನ್ ಟೀಮ್ ಮೇಲೆ ಆಗ್ಲಿ ನನ್ಗೆ ಯಾವ್ದೇ ತರ ದ್ವೇಷ ಇಲ್ಲ. ಕಾನ್ಫರೆನ್ಸ್ ಕಾಲಲ್ಲಿ ನಮ್ಮ ಮೇಲೆ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿರೋದು, ಅದಕ್ಕೆ ನಮ್ ತಿಕ್ಕ ಅವ್ರದಾಗಿ ವಿಡಿಯೋ ಮಾಡಿ ಬಿಟ್ಟಿದ್ದೀನಿ. ಅಲ್ಲ ಕುಶಲ್, ನೋಡ್ರಿ ನಾನೇ ಫೋನ್ ಮಾಡಿದೆ ಅಂತ ಎಲ್ಲಾರ ಹತ್ರ ಸ್ಪ್ರೆಡ್ ಮಾಡ್ಕೊಬರ್ತಾವನೆ. ಯಾಕೆ ಗೊತ್ತಿಲ್ವಂತ ಅವ್ನ್ ಫೋನ್ ಮಾಡಿರೋದು, ತೋರ್ಸ್ಲ ಪ್ರೂಫ್. ಅದಕ್ಕೆ ಬ್ರೋ ಹೇಳೋದು, ಮೂರನೇ ವ್ಯಕ್ತಿ ಮತ್ತೆ ಯಾವತ್ತೂ ನೀವು ಕೇಳ್ಬಾರ್ದು. ಏನೇ ಮನ್ಸ್ತಾಪ ಫ್ರೆಂಡ್ಶಿಪ್ ಅಲ್ಲಿ ಬಂದ್ರು ಎದುರು ಕುತ್ಕೊಂಡು ಮಾತಾಡಿದ್ರೆ ಅಲ್ಲಿಂದ ಅಲ್ಲೇ ಕ್ಲಿಯರ್ ಆಗುತ್ತೆ. ಇದೆಲ್ಲ ನಾವು ಅರ್ಥ ಮಾಡ್ಕೊಂಡು ಹೋದ್ರೆ ಈ ಫ್ರೆಂಡ್ಶಿಪ್ ಇನ್ನ ಮುಂದೆ ಹೋಗುತ್ತೆ. ಇಲ್ಲ ಅಂದ್ರೆ ಹಿಂಗೆ ನಾವು ಕಿತ್ತಾಡ್ಕೊಂಡು ಸಾಯ್ತೀವಿ. ನೋಡು ಬ್ರಾ, ನಿನ್ಗೆ ಆಗ್ಲಿ ಜೆಪಿಗೆ ಆಗ್ಲಿ ಇವತ್ತಿನವರೆಗೂ ನಾನು ಸಪೋರ್ಟ್ ಮಾಡ್ಕೊಂಡು ವಿಡಿಯೋ ಮಾಡಿಲ್ಲ. ನಮ್ಮ ಹೆಸರಿಗೆ ಯಾವಾಗ ಧಕ್ಕೆ ಬಂತು ಅವಾಗ ನಾನು ವಾಯ್ಸ್ ರೈಸ್ ಮಾಡಿದೆ. ಇವಾಗ ಗೊತ್ತಾಯ್ತಾ ಬ್ರಾ, ಎದುರು ಕೂತಿದೀವಿ, ಸತ್ಯ ಅಸತ್ಯ ನಿಮ್ಗೆ ಗೊತ್ತಾಗೈತೆ, ಯಾರು ತಪ್ಪು ಯಾರು ಸರಿ ಅಂತ ನಿಮ್ಗೆ ಗೊತ್ತಾಗೈತೆ. ಅದಕ್ಕೆ ಹೇಳೋದು, ಮೂರನೇ ವ್ಯಕ್ತಿ ಮಾತು ಕೇಳ್ಬೇಡ್ರಿ ಫ್ರೆಂಡ್ಸ್.